ಮೈಸೂರಿಗೆ ಪ್ರಧಾನಿ ಮೋದಿ ಆಗಮಿಸುವ ಹಿನ್ನೆಲೆಯಲ್ಲಿ ಮೋದಿ ಸಮಾವೇಶಕ್ಕೆ 1 ಲಕ್ಷಕ್ಕೂ ಅಧಿಕ ಮಂದಿ ಸೇರುವ ನಿರೀಕ್ಷೆ ಇದೆ. ಮಳೆಯಾಗುವ ಸಾಧ್ಯತೆ ಇರೋದ್ರಿಂದ ವಾಟರ್ ಪ್ರೂಫ್ ವೇದಿಕೆ ನಿರ್ಮಿಸಲಾಗಿದ್ದು ಮೆಟಲ್ ಡಿಟೆಕ್ಟರ್ ಕೂಡ ಅಳವಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಅರವಿಂದ್ ಲಿಂಬಾವಳಿ, ಎಸ್ಎಂ ಕೃಷ್ಣ, ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ಪ್ರತಾಪ್ ಸಿಂಹ ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ. ಮೈಸೂರಿಗೆ ಪ್ರಧಾನಿ ಮೋದಿ ಆಗಮಿಸುತ್ತಿರುವುದರಿಂದ ಮೋದಿಗೆ ಕೊಡುಗೆ ನೀಡೋಕೆ ಬಿಜೆಪಿ ಸಿದ್ಧತೆ ನಡೆಸಿದೆ. ಮೈಸೂರು ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನ ಉಡುಗೊರೆಯಾಗಿ ನೀಡೋಕೆ ತೀರ್ಮಾನಿಸಿದೆ. ಸಿಂಹ ವಾಹಿನಿ ಅವತಾರದ ಬೆಳ್ಳಿ ಮೂರ್ತಿಯನ್ನ ಕಾಣಿಕೆಯಾಗಿ ನೀಡೋಕೆ ತಯಾರಿ ನಡೆಸಲಾಗಿದೆ. ಮೈಸೂರು ರೇಷ್ಮೆ ಶಲ್ಯ ಮುಂತಾದವುಗಳಿಂದ ಸನ್ಮಾನ ಮಾಡಲು ನಿರ್ಧರಿಸಲಾಗಿದೆ. ಕೋಟೆನಾಡು, ಚಿತ್ರದುರ್ಗ, ದಾವಣಗೆರೆ, ತುಮಕೂರಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ರ್ಯಾಲಿ ನಡೀತಾ ಇದೆ. ಮೋದಿ ಸ್ವಾಗತಿಸೋಕೆ ಹುಲಿ ವೇಷದ ಬಣ್ಣ ಬಳಿದುಕೊಂಡ ಮೋದಿ ಅಭಿಮಾನಿಯೊಬ್ಬ ವಿಶೇಷವಾಗಿ ಕಾಣಿಸಿಕೊಂಡಿದ್ದಾನೆ. ಚಿತ್ರದುರ್ಗದ ಕೆಳಗೋಟೆ ನಿವಾಸಿ ಮಂಜುನಾಥ್ ಮೋದಿ ಅಭಿಮಾನಿಯಾಗಿದ್ದು ಮೋದಿ ಆಗಮನಕ್ಕೆ ಹುಲಿ ವೇಷ ಧರಿಸಿದ್ದಾನೆ. ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ, ಪ್ರಜ್ವಲ್ ಕಣ್ಣೀರ್ ಹಾಕ್ತಾರೆ. ಪುಲ್ವಾಮಾ ಸೈನಿಕರ ಸಾವಿಗಾಗಿ ಕಣ್ಣೀರ್ ಹಾಕಿದ್ರ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಯಾವ ವಿಷಯಕ್ಕೆ ಕಣ್ಣೀರ್ ಹಾಕ್ತಾರೆ ಅಂತ ದೇವೇಗೌಡರ ಕುಟುಂಬ ಮೊದಲು ಸ್ಪಷ್ಟಪಡಿಸಲಿ. ಬರಕ್ಕೆ ಸಿಕ್ಕು ಕಂಗಾಲಾಗಿರೋ ರೈತರಿಗಾಗಿ ಕಣ್ಣೀರ್ ಬಂತ? ಐಟಿ ದಾಳಿಯಲ್ಲಿ ಸಿಕ್ಕಾಕೊಂಡಿದ್ದಕ್ಕೆ ಕಣ್ಣೀರ್ ಹಾಕಿದ್ರ ಅಂತ ಕಿಡಿಕಾರಿದ್ದಾರೆ. ಧಾರವಾಡ ಕ್ಷೇತ್ರದ ಲೋಕಸಭಾ ಮೈತ್ರಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಇವತ್ತು ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ನಗರದ ಸುಭಾಷ್ ರಸ್ತೆಯಲ್ಲಿ ಸಾವಿರಾರು ಕಾರ್ಯಕರ್ತರ ಜೊತೆ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ರೋಡ್ ಶೋ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡಿ ಮತಯಾಚನೆ ನಡೆಸಿದ್ದಾರೆ. ಇನ್ನು ರೋಡ್ ಶೋನಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಹಲವು ಮುಖಂಡರು ಭಾಗಿಯಾಗಿದ್ದರು. ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಚುನಾವಣಾ ಪ್ರಚಾರ ರಂಗೇರ್ತಾ ಇದೆ. ಸಂಸದ ಪ್ರಹ್ಲಾದ್ ಜೋಶಿ ಪರವಾಗಿ ನಟಿ ಮಾಳ್ವಿಕಾ ಅವಿನಾಶ್ ಭರ್ಜರಿ ಪ್ರಚಾರ ನಡೆಸಿದ್ರು. ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ ಮಾಳ್ವಿಕಾ ಬಿಜೆಪಿ ಹಾಲಿ ಸಂಸದ ಪ್ರಹ್ಲಾದ್ ಜೋಶಿಗೆ ಮತ ನೀಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ರು. ಮಂಡ್ಯದಲ್ಲಿ ಇಂದು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ನಟ ಯಶ್ ಪ್ರಚಾರ ಮುಂದುವರೆಸಿದ್ದಾರೆ. ಮಂಡ್ಯ ತಾಲೂಕಿನ ಉಮ್ಮಡಹಳ್ಳಿಯಿಂದ ಯಶ್ ಪ್ರಚಾರ ಆರಂಭಿಸಿದ್ದಾರೆ. ಇನ್ನು ಯಶ್ಗೆ ಅಭಿಮಾನಿಗಳು ಸೇಬು ಹಣ್ಣಿನ ಹಾರ ಹಾಕಿ ಸ್ವಾಗತಿಸಿದ್ದು ಜೆಸಿಬಿ ಮೂಲಕ ಬೃಹತ್ ಗಾತ್ರದ ಸೇಬು ಹಣ್ಣಿನ ಹಾರ ಹಾಕಿಸಿದ್ರು. ಬಿಜೆಪಿ ಪ್ರಣಾಳಿಕೆ ವಿರುದ್ಧ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ವ್ಯಂಗ್ಯವಾಡಿದ್ದಾರೆ. ಪ್ರಣಾಳಿಕೆ ಕುರಿತು ಟ್ವೀಟ್ ಮಾಡಿರುವ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಣಾಳಿಕೆ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು ದೇಶದ ಕೋಟ್ಯಾಂತರ ಜನರು ಇದಕ್ಕೆ ದನಿಗೂಡಿಸಿ ಪವರ್ಫುಲ್ ಪ್ರಣಾಳಿಕೆ ಎಂದಿದ್ರು. ಆದರೆ ಬಿಜೆಪಿ ಪ್ರಣಾಳಿಕೆಯನ್ನ ಮುಚ್ಚಿದ ಕೋಣೆಯಲ್ಲಿ ತಯಾರಿಸಲಾಗಿದೆ. ಇದರಲ್ಲಿ ಏಕವ್ಯಕ್ತಿಯ ದನಿ ಅಡಗಿದ್ದು ಇದೊಂದು ಶಾರ್ಟ್ ಸರ್ಕ್ಯೂಟ್ ಹಾಗೂ ಆರೋಗ್ಯಂಟ್ ಪ್ರಣಾಳಿಕೆ ಅಂತ ರಾಹುಲ್ ಕಿಡಿಕಾರಿದ್ದಾರೆ. ನೀವು ಡಿ ಬಾಸ್ ಫ್ಯಾನ್ಸ್ ಹಾಗೆ ಟಿಕ್ಟಾಕ್ ಆಪ್ ಲವರ್ಸ್ ಆಗಿದ್ರೆ ಡಿ ಕಂಪನಿ ಅಫಿಷಿಯಲ್ ಟ್ವಿಟರ್ ಪೇಜ್ ಕಡೆಯಿಂದ ಒಂದು ಚಾಲೆಂಜ್ ಇದೆ. ರೆಬಲ್ ಸ್ಟಾರ್ ಅಂಬರೀಶ್ ಪುತ್ರ ಅಭಿಷೇಕ್ ಅಭಿನಯಿಸಿರೋ ಅಮರ್ ಚಿತ್ರದ ಸದ್ಯ ವೈರಲ್ ಆಗ್ತಿರೋ ಮರೆತು ಹೋಯಿತೆ ಸಾಂಗ್ಗೆ ಟಿಕ್ಟಾಕ್ ವಿಡಿಯೋ ಸಾಂಗ್ ರೆಕಾರ್ಡ್ ಮಾಡಿದ್ರೆ ಬಹುಮಾನ ಖಚಿತ. ಉತ್ತಮವಾಗಿ ಟಿಕ್ಟಾಕ್ ಮಾಡಿದವರಿಗೆ ಬಹುಮಾನವಿದ್ದು ಅಭಿಷೇಕ್ ಅಂಬರೀಶ್ ಫ್ಯಾನ್ಸ್ ಅಸೋಸಿಯೇಷನ್ ಫೇಸ್ಬುಕ್ ಪೇಜ್ನಲ್ಲೇ ವಿನ್ನರ್ ಅನೌನ್ಸ್ ಮಾಡಲಾಗುತ್ತೆ ಅಂತ ಟ್ವಿಟರ್ನಲ್ಲಿ ತಿಳಿಸಲಾಗಿದೆ. ಸಲ್ಮಾನ್ ಖಾನ್ ನಟಿಸ್ತಾ ಇರುವ ದಬಾಂಗ್ 3 ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಪಾತ್ರ ಬಹಿರಂಗವಾಗಿದೆ. ಭೂಮಾಫಿಯಾ ಹಿನ್ನೆಲೆಯಲ್ಲಿ ದಬಾಂಗ್ 3 ಮೂಡಿಬರಲಿದ್ದು ಭೂಮಾಫಿಯಾ ಡಾನ್ ಆಗಿ ಸುದೀಪ್ ಕಾಣಿಸಿಕೊಳ್ಳಲಿದ್ದಾರೆ. ಭೂಮಾಫಿಯಾ ವಿರುದ್ಧ ಸಲ್ಮಾನ್ ಸೆಣಸಾಡಲಿದ್ದಾರಂತೆ. ಮಧ್ಯಪ್ರದೇಶದ ಮಹೇಶ್ವರದಲ್ಲಿ ಶೂಟಿಂಗ್ ಮಾಡುತ್ತಿರುವ ಚಿತ್ರತಂಡ ಇತ್ತೀಚೆಗಷ್ಟೇ ಶೂಟಿಂಗ್ ಫೋಟೋಗಳನ್ನು ಬಿಡುಗಡೆ ಮಾಡಿ ಕುತೂಹಲ ಮೂಡಿಸಿತ್ತು. ನೈಜ ಘಟನೆಗಳಿಂದ ಪ್ರೇರಣೆ ಪಡೆದು ಸಿನಿಮಾ ಕಥೆ ಹೆಣೆಯಲಾಗಿದ್ದು ಪ್ರಭುದೇವ ಚಿತ್ರಕ್ಕೆ ನಿರ್ದೇಶನ ಮಾಡುತ್ತಿದ್ದಾರೆ.